ಇರ್ತೀವಾ, ನಮ್ಮಮ್ಮಗೆ ಉಪ್ಪಿನಕಾಯಿ ಮಾಡಕ್ಕೆ ಹೇಳಿದ್ವಿ. ಫಸ್ಟು ಅದನ್ನೆಲ್ಲ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡಬೇಕು. ಗೊತ್ತಳ, ಇಳಿಗೆ ಅಂದಮೇಲೆ ತುಂಬ ಹುಷಾರಾಗಿರಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ಒಂದು ಬೊಗಣಿಗೆ ಹಾಕಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸ್ 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 ಮಾಡ್ತಾನೆ ಇರಬೇಕು. ಆಮೇಲೆ ಖಾರ ಪುಡಿ ಹಾಕಬೇಕು, ಕೆಂಪಗಾಗಬೇಕು. ಆ ಥರ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಇರಿ ಇನ್ನೂ ಉಪ್ಪಿನಕಾಯಿ ಆಗಿಲ್ಲ. ಆಮೇಲೆ ಏನು ಹಾಕಬೇಕಂದ್ರೆ ಮೆಂತ್ಯ ಪೌಡರ್ ಹಾಕಬೇಕು. ಹಾಕಿದ್ರು ನೋಡಿ ಮೆಂತ್ಯ ಪೌಡರ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಆಮೇಲೆ ಸಾಸಿವೆ ಪೌಡರ್ ಹಾಕಬೇಕು. ಸಾಸಿವೆ ಪೌಡರಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ಮೇಲೆ ಬಂತು ನೋಡಿ ನಮ್ಮ ಶೇಂಗಾ ಎಣ್ಣೆ ಹಾಕಿ ನಮಗೆ ಎಷ್ಟು ಬೇಕಷ್ಟು ಹಾಕಬೇಕು. ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ರೆಡಿ ಆಯ್ತಂತ ಅನ್ಕೋಬೇಡಿ, ಇದನ್ನು ರಾತ್ರಿ ಎಲ್ಲ ಇಡಬೇಕು. ಆಮೇಲೆ ರೆಡಿ ಆಗುತ್ತೆ ನೋಡಿ. ಮತ್ತೆ ರೆಡಿ ಆಗಿದೆ ನೋಡಿ. ಈಗ ಉಪ್ಪಿನಕಾಯಿ ಬಂತು ರೆಡಿ ನಮ್ಮ ಉಪ್ಪಿನಕಾಯಿ. ನೀವು ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.